ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮ್ಯಾನೇಜರ್ ಮಲ್ಲಿ ಕುರಿತು ಟಿವಿ9 ನಲ್ಲಿ ಸ್ಫೋಟಕ ಸುದ್ದಿ. ನಾಪತ್ತೆಯಾಗಿರುವಂತಹ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ಎಲ್ಲಿದ್ದಾನೆ? 4 ವರ್ಷಗಳಿಂದ ಆತನ ಸುಳಿವಿಲ್ಲ. ಎಲ್ಲಿದ್ದಾನೆ? ಏನ್ ಮಾಡ್ತಿದ್ದಾನೆ? ಆತ ಇದ್ದಾನಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆನೇ ಬಹಳ ಮಂದಿಗೆ ಕಾಡ್ತಾ ಇತ್ತು. ಮಲ್ಲಿಕಾರ್ಜುನ ಎಲ್ಲಿ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಹುಡುಕಾಟವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಟಿವಿ9ಗೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸಿಕ್ಕಿದೆ. ಅತಿ ದೊಡ್ಡ ಸುಳಿವು ಸಿಕ್ಕಿದೆ ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ. ಮಲ್ಲಿಕಾರ್ಜುನ್ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಒಂದಷ್ಟು ಮಂದಿಗೆ ಪ್ರಶ್ನೆ ಇತ್ತು. ದರ್ಶನ್ ರವರ ಕಡೆನೆ ಬೊಟ್ಟು ಮಾಡಿ ತೋರಿಸಿದವರು ಕೂಡ ಇದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಆದ್ಮೇಲೆ ಗೋವಾದಲ್ಲಿ ತಲೆಮರೆಸಿಕೊಂಡಿದ್ದಾನೆ ಮಲ್ಲಿಕಾರ್ಜುನ್. ನಾಪತ್ತೆ ಬಳಿಕ ಗದಗ್ನಲ್ಲಿದ್ದಂತಹ ಮಲ್ಲಿ ಮುಂಬೈಗೆ ಶಿಫ್ಟ್ ಆಗ್ತಾನೆ. ಮುಂಬೈ ಬಳಿಕ ಗೋವಾದಲ್ಲಿ ಮಲ್ಲಿಕಾರ್ಜುನ್ ತಲೆಮರೆಸಿಕೊಂಡಿದ್ದಾನೆ. ಗೋವಾದಲ್ಲಿರುವ ಬಗ್ಗೆ ಟಿವಿ9ಗೆ ಖಚಿತ ಮಾಹಿತಿ ಲಭ್ಯವಾಗಿದೆ. ಮಲ್ಲಿಕಾರ್ಜುನ್ ಕುಟುಂಬದವರು ಸದ್ಯ ಗದಗದಲ್ಲಿ ವಾಸ ಮಾಡ್ತಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಪತ್ನಿ ಕೊಪ್ಪಳದಲ್ಲಿ ನೆಲೆಸಿದ್ದಾರೆ. ಮಲ್ಲಿ ನಾಪತ್ತೆಯ ಬಗ್ಗೆ ತನಿಖೆಯನ್ನ ಮಾಡಿ ಪತ್ತೆ ಹಚ್ಚಿದ ಡಿಸಿಪಿ ಗಿರೀಶ್ ಸದ್ಯಕ್ಕೆ ಆತ ಗೋವಾದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಮಲ್ಲಿಕಾರ್ಜುನ್ ಮೇಲೆ ಸಾಕಷ್ಟು ಹಣದ ದುರುಪಯೋಗದ ಆರೋಪ ಕೇಳಿಬಂದಿತ್ತು. ಅರ್ಜುನ್ ಸರ್ಜಾ ನಿರ್ಮಾಣದಂತ ಪ್ರೇಮ ಬರಹ ಚಿತ್ರದ ವಿತರಣೆಯಲ್ಲಿ ಆತ ವಂಚಿಸಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದಾದ್ಮೇಲೆ ದರ್ಶನ್ ಮತ್ತು ಮಲ್ಲಿಕಾರ್ಜುನ್ ನಡುವೆ ಸಂಬಂಧ ಸರಿ ಇರಲಿಲ್ಲ. ಅದರ ಜೊತೆಗೆ ಇವನು ನಾಪತ್ತೆಯಾದ ಸಂದರ್ಭದಲ್ಲಿ ಒಂದು ಪತ್ರವನ್ನ ಕೂಡ ತನ್ನ ಪತ್ನಿ ತೇಜಸ್ವಿನಿಗೆ ಬರೆದಿದ್ದ. ಆ ಸಂದರ್ಭದಲ್ಲಿ ನನ್ನನ್ನು ಯಾರೂ ಕೂಡ ಹುಡುಕಬೇಡಿ, ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ, ವ್ಯಾವಹಾರಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದೀನಿ, ಹಾಗಾಗಿ ಎಲ್ಲ ಸಾಲವನ್ನು ತೀರಿಸಬೇಕಿದೆ, ನಾನೇ ಸ್ವಂತ ದುಡ್ದು ಆ ಸಾಲವನ್ನು ತೀರಿಸಿದ ಮೇಲೆ ನಿಮ್ಮ ಎದುರುಗಡೆ ನಾನು ಬರ್ತೀನಿ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದ. ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಆಗಿದ್ದೇಕೆ? ದರ್ಶನ್ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆಯಾಗಿದ್ದೇಕೆ ಅನ್ನೋ ಪ್ರಶ್ನೆ ಕೆಲವರಲ್ಲಿ ಕಾಡ್ತಾ ಇರಬಹುದು. ನಾಪತ್ತೆಯಾಗೋ ಮೊದಲು ಮಲ್ಲಿಕಾರ್ಜುನ್ ಮಾಡಿದ್ದೇನು? ಮಲ್ಲಿಕಾರ್ಜುನ್ ವಿರುದ್ಧ ಇರುವಂತಹ ಆರೋಪಗಳೇನು? ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ. ಆತ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದ, ಜೊತೆಗೆ ದರ್ಶನ್ ರವರ ಚಿತ್ರಗಳಿಗೆ ಕಾಲ್ ಶೀಟ್ ಪಡೆಯೋದಿರಬಹುದು, ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ನಿರತನಾಗಿದ್ದ. ನಟ ದರ್ಶನ್ಗೆ 2 ಕೋಟಿ ಮೋಸ ಮಾಡಿರುವಂತಹ ಆರೋಪ ಇದೆ. ಪ್ರೇಮ ಬರಹ ಚಿತ್ರದ ವಿತರಣೆಯಲ್ಲಿ 1 ಕೋಟಿ ಚೆಕ್ ಬೌನ್ಸ್. ಮಲ್ಲಿಕಾರ್ಜುನ್ ವಿರುದ್ಧ ಗಾಂಧಿನಗರದಲ್ಲಿ 11 ಕೋಟಿ ರೂಪಾಯಿ ಮೋಸ ಮಾಡಿರುವಂತಹ ದೂರಿದೆ. ಇದೆಲ್ಲದರಿಂದ ಮಲ್ಲಿಕಾರ್ಜುನ್ ಸಂಕಷ್ಟಕ್ಕೆ ಸಿಲುಕಿದ್ದ. ಹಾಗಾಗಿನೇ ಆತ ಯಾರ ಕಣ್ಣಿಗೂ ಬೀಳದೆ ತಲೆಮರೆಸಿಕೊಂಡಿದ್ದ. ಸದ್ಯಕ್ಕೆ ಆತ ಗೋವಾದಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ನಟ ದರ್ಶನ್ ಮಾಜಿ ಮ್ಯಾನೇಜರ್ ನಾಪತ್ತೆ ಪ್ರಕರಣ. ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣ. ಪತ್ನಿ ತೇಜಸ್ವಿನಿಗೆ ಪತ್ರವನ್ನ ಬರೆದು ಮಲ್ಲಿಕಾರ್ಜುನ್ ನಾಪತ್ತೆಯಾಗಿದ್ದ. ಈಗಾಗಲೇ ಹೇಳ್ದಂಗೆ ಮಾಡಿರುವಂತಹ ಸಾಲ ತೀರಿಸಲಾಗದೆ ಪತ್ರ ಬರೆದು ಮಲ್ಲಿಕಾರ್ಜುನ್ ನಾಪತ್ತೆಯಾಗಿದ್ದ, ಕಣ್ಮರೆಯಾಗಿದ್ದ. ಹಾಗೇನೆ ಪತ್ರದಲ್ಲಿ ನನ್ನನ್ನ ಹುಡುಕುವ ಪ್ರಯತ್ನವನ್ನ ಮಾಡಬೇಡಿ ಅಂತ ಕೂಡ ಆತ ಬರ್ಕೊಂಡಿದ್ದ. ಸಾಲ ತೀರಿಸಲು ಹಣವನ್ನ ಹೊಂದಿಸ್ಕೊಂಡು ಬರ್ತೇನೆ, ಮರಳಿ ಬರುವವರೆಗೂ ಕೂಡ ಯಾರು ನನ್ನನ್ನ ಹುಡುಕಬೇಡಿ, ಹುಡುಕುವಂತಹ ಪ್ರಯತ್ನವನ್ನ ಮಾಡಬೇಡಿ. ಇದು ತನ್ನ ಪತ್ನಿಗೆ ಮಲ್ಲಿಕಾರ್ಜುನ್ ಬರೆದಂತಹ ಪತ್ರದಲ್ಲಿದ್ದಂತಹ ಮಾಹಿತಿ. ನಟ ದರ್ಶನ್ರಿಂದ ನಮಗೆ ಯಾವುದೇ ತೊಂದರೆ ಆಗಿಲ್ಲ. ಹುಲಗಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಪತ್ನಿ ತೇಜಸ್ವಿನಿ ಹೇಳಿಕೆಯನ್ನು ಕೊಡುವ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಕೊಪ್ಪಳ ತಾಲೂಕಿನ ಹುಲಗಿಯಲ್ಲಿರುವಂತಹ ಮಲ್ಲಿಕಾರ್ಜುನ್ ಪತ್ನಿ ತೇಜಸ್ವಿನಿಯವರು ನಟ ದರ್ಶನ್ರಿಂದ 1 ಹೊತ್ತಿನ ಊಟ ಮಾಡಿದ್ದೇವೆ, ನಮಗೆ ಅವರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ನಮ್ಮ ಯಜಮಾನರು ಬರ್ತಾರೆ ಅನ್ನೋ ಭರವಸೆ ಇದೆ ಅಂತ ವಿಶ್ವಾಸವನ್ನ ಕೂಡ ತೇಜಸ್ವಿನಿ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ನಮ್ಮ ಮನೆಗೆ ಬರಬೇಡಿ, ಬಂದ್ರೆ ನಮಗ್ ತೊಂದರೆ ಆಗುತ್ತೆ ಅಂತ ಟಿವಿ9 ಜೊತೆ ಮಾತನಾಡಿದ್ದಾರೆ ತೇಜಸ್ವಿನಿ.
ಇದು ಪತ್ರದ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ದರ್ಶನ್ರ ಮಾಜಿ ಮ್ಯಾನೇಜರ್ ತಮ್ಮ ಪತ್ನಿಗೆ ಬರೆದಂತಹ ಪತ್ರ. ದಯವಿಟ್ಟು ನನ್ನನ್ನು ಕ್ಷಮಿಸುವಂತ ಅವರು ಕ್ಷಮೆ ಕೋರ್ತಾರೆ. ನನ್ನನ್ನು ಯಾವುದೇ ಕಾರಣಕ್ಕೂ ಕೂಡ ಹುಡುಕುವಂತಹ ಪ್ರಯತ್ನ ಮಾಡಬೇಡಿ, ನಾನೇ ಬರ್ತೀನಿ, ಸಾಲ ಸೋಲ ಎಲ್ಲವನ್ನ ತೀರಿಸಿಕೊಂಡು ನಾನು ನಿಮ್ಮ ಕಣ್ಣ ಮುಂದೆ ಬರ್ತೀನಿ ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಒಂದು ಕಡೆ ಮಲ್ಲಿಕಾರ್ಜುನ್ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಗೊತ್ತಾಗಿದೆ, ಗೋವಾದಲ್ಲಿದ್ದಾರೆ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ನಾಪತ್ತೆಯ ಹಿಂದೆ ದರ್ಶನ್ ಕೈವಾಡ ಇರಬಹುದು ಅಂತ ಹೇಳಿ ಒಂದಷ್ಟು ಮಂದಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಊಹಾಪೋಹ ಕೂಡ ಹಬ್ಬಿತ್ತು. ಅದೆಲ್ಲದಕ್ಕೂ ಮಲ್ಲಿಕಾರ್ಜುನ್ ಪತ್ನಿಯವರೇ ಖುದ್ದು ಇದೀಗ ತೆರೆ ಎಳೆದಿದ್ದಾರೆ. ಏನ್ ಮಾತನಾಡಿದ್ದಾರೆ ಅಂತ? ನಿಜ ಮಧುಶ್ರೀ, ಈ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣದ ಹಿಂದೆ ದರ್ಶನ್ ಅವರ ಕೈವಾಡಿದೆ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಈ ಬಗ್ಗೆ ಅನೇಕರು ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಈ ಬಗ್ಗೆ ನಾಪತ್ತೆ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರ ಪತ್ನಿ ಮಾತ್ರ ದರ್ಶನ್ ಅವರ ಹತ್ರ ಯಾವುದೇ ಒಂದು ಬಟ್ಟನ್ನ ಮಾಡ್ತಾ ಇಲ್ಲ. ದರ್ಶನ್ ಇಂದ ಮತ್ತು ಅವರ ಗ್ಯಾಂಗ್ ನಿಂದ ನಮಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಅವರಿಂದ ನಮಗೆ ಅನುಕೂಲ ಆಗಿದೆ, ಒಂದು ಹೊತ್ತಿನ ಊಟವನ್ನ ಅವ್ರ ಹೆಸರು ಹೇಳ್ಕೊಂಡು ನಾವೆಲ್ಲ ಕೂಡ ಮಾಡ್ತಾ ಇದ್ದೇವೆ, ಅವರಿಂದ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು 2018ರಲ್ಲಿ ಈ ಮಲ್ಲಿಕಾರ್ಜುನ್ ಪತ್ನಿಗೆ ಒಂದು ಪತ್ರವನ್ನ ಬರೆದು ನಾಪತ್ತೆ ಆಗಿದೆ. ನಾಪತ್ತೆ ಆದ ನಂತರ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಹೀಗಾಗಿ ಕುಟುಂಬದವರು ಆದ್ರೆ ಗೊತ್ತಿರಲಿಲ್ಲ ಅಂದ್ರೆ ಕೂಡ ಬೇರೆಯವರಿಗೆ ಗೊತ್ತಿರಲ್ಲ, ಆದ್ರೆ ಕುಟುಂಬದವರಿಗೆ ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಇತ್ತು ಅನ್ಸುತ್ತೆ. ಯಾಕಂತಂದ್ರೆ ಈ ಬಗ್ಗೆ ಅವರು ಇಲ್ಲಿವರೆಗೂ ಒಂದೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ಕೊಟ್ಟಿಲ್ಲ. ಯಾರಿಗೂ ಕೂಡ ತನ್ನ ಪತಿ ನಾಪತ್ತೆ ಆಗಿದ್ದಾನೆ ಅಂತ ಯಾರಿಗೂ ಕೂಡ ಒಂದು ಮಾಹಿತಿಯನ್ನು ಕೂಡ ನೀಡಿಲ್ಲ. ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಅವರ ಬಗ್ಗೆ ಸ್ವತಃ ಪತ್ನಿ ಮತ್ತು ಕುಟುಂಬದವರಿಗೆ ಮಾಹಿತಿ ಇತ್ತು ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಇದೇ ಕಾರಣಕ್ಕೋಸ್ಕರ ಅವರು ನಮ್ಮ ಕುಟುಂಬಕ್ಕೆ ದಯವಿಟ್ಟು ಯಾರೂ ಬರಬೇಡಿ, ನೀವು ಬರೋದ್ರಿಂದ ನಮಗೆ ತೊಂದರೆ ಆಗ್ತದೆ, ನಾವು ನಮ್ಮ ಪಾಡಿಗೆ ನಮಗೆ ಇರ್ಲಿಕ್ಕೆ ಬಿಡಿ, ನಮಗೆ ಯಾವುದೇ ರೀತಿಯಿಂದ ದರ್ಶನ್ ಅವರಿಂದ ಆಗಲಿ ಅವರ ಕುಟುಂಬದವರಿಂದ ಆಗಲಿ ಅಥವಾ ಗ್ಯಾಂಗ್ನಿಂದ ಆಗಲಿ ಯಾವುದೇ ರೀತಿ ನಮಗೆ ತೊಂದರೆ ಆಗಿಲ್ಲ ಅನ್ನೋ ಮಾತುಗಳನ್ನ ಅವರ ಪತ್ನಿ ಹೇಳ್ತಾ ಇರೋದು. ಇನ್ನು ಮೂಲದ ಗದಗ ಜಿಲ್ಲೆ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಪತ್ನಿ ವಾಸಿರುವಂತದ್ದು ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿ ಸದ್ಯ ಅವರ ಪತ್ನಿ ತೇಜಸ್ವಿನಿ ವಾಸವಿರುವಂತದ್ದು. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಕುಟುಂಬದ ಹತ್ರ ನೀವು ಅಂದ್ರೆ ಮಾಹಿತಿಯನ್ನ ಪಡೆಯುವಂತದ್ದಾಗಲಿ, ನಮ್ಮ ಶೂಟ್ ಮಾಡೋದು ಅಂದ್ರೆ ವಿಡಿಯೋ ದೃಶ್ಯೀಕರಣ ಮಾಡುವಂತಾಗಲಿ ಅಥವಾ ನಮ್ಮನ್ನ ಸಂಪರ್ಕಿಸುವಂತ ಒಂದು ಕೆಲಸವನ್ನ ನಮಗೆ ಮಾಡಬೇಡಿ, ನಮಗೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋ ಮಾತುಗಳನ್ನ ತೇಜಸ್ವಿನಿಯವರು ಹೇಳ್ತಾ ಇರುವಂತದ್ದು. ಆ ಮುಖಾಂತರ ಒಂದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಅಂತಂದ್ರೆ, ನಮಗೆ ಆಗಲಿ ಅಥವಾ ಮಲ್ಲಿಕಾರ್ಜುನಿಗಾಗಲಿ ಯಾವುದೇ ರೀತಿಯಲ್ಲಿ ಕೂಡ ದರ್ಶನ್ ಅವರಿಂದ ತೊಂದರೆ ಆಗಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಆದ್ರೆ ಇಷ್ಟು ಜನ ಆದ್ರೂ ಕೂಡ ಅಂದ್ರೆ ಮಲ್ಲಿಕಾರ್ಜುನ್ ನಾಪತ್ತೆ ಆದ್ರೂ ಕೂಡ ಯಾಕೆ ಅವರು ಹೊರಗಡೆ ಬಂದು ಹೇಳಿಲ್ಲ ಅಥವಾ ಎಲ್ಲಿದೆ ಅನ್ನೋದ್ರ ಬಗ್ಗೆ ಕೂಡ ಯಾರಿಗೂ ಕೂಡ ಸ್ಪಷ್ಟತೆಯನ್ನು ನೀಡಿಲ್ಲ ಅನ್ನೋ ಅನುಮಾನ ಕೂಡ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ಸಂಜಯ್ ತಮ್ಮ ಮಾಹಿತಿಗಾಗಿ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ನಾಪತ್ತೆ ಪ್ರಕರಣ, ಮಲ್ಲಿ ಸಹೋದರ ಕೂಡ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ನಾಪತ್ತೆಯಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ಸಂಕನಗೌಡರ್ ಮಾಹಿತಿಯನ್ನ ನೀಡಿದ್ದಾರೆ. ದರ್ಶನ್ ಗ್ಯಾಂಗ್ನಿಂದ ಯಾವುದೇ ಸಮಸ್ಯೆ ಆಗಿಲ್ಲ, ವೈಯಕ್ತಿಕ ವಿಚಾರಕ್ಕೆ ಸಹೋದರ ನಾಪತ್ತೆಯಾಗಿದ್ದಾನೆ, ಕೆಲ ವರ್ಷದ ಹಿಂದೆ ಸುರಕ್ಷಿತವಾಗಿದ್ದೇನೆ ಅಂತ ಪತ್ರವನ್ನ ಬರೆದಿದ್ದಾರೆ. ದರ್ಶನ್ ಕಡೆಯವರು ಯಾವುದೇ ದೂರು ನೀಡಿಲ್ಲ, ಕ್ಯಾಮೆರಾ ಎದುರು ಮಾಹಿತಿಯನ್ನ ಹಂಚಿಕೊಳ್ಳಲು ನಿರಾಕರಿಸಿದ್ದಾರೆ. ಒಂದಷ್ಟು ಪ್ರಾಥಮಿಕವಾಗಿ ಏನ್ ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಸಹೋದರ, ದರ್ಶನ್ ಗ್ಯಾಂಗ್ ಇಂದ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ, ವೈಯಕ್ತಿಕ ವಿಚಾರಕ್ಕೆ ನನ್ನ ಸಹೋದರ ನಾಪತ್ತೆಯಾಗಿರುವುದು, ಅದರ ಸಂಬಂಧ ಆತ ಕುಟುಂಬದವರಿಗೆ ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದ, ಮಾಹಿತಿಯನ್ನ ಕೊಟ್ಟಿದ್ದ, ಪತ್ರವನ್ನ ಬರೆಯುವ ಮೂಲಕ. ಅದರ ಹೊರತಾಗಿ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಡಿ ಅಥವಾ ನೀವು ಕೆದಕ್ತಾ ಹೋದ್ರೂ ಕೂಡ ನಾವು ಆ ಮಾಹಿತಿಗಳನ್ನ ಹಂಚಿಕೊಳ್ಳೋದಿಲ್ಲ ಅಂತ ಹೇಳಿ ಸಹೋದರ ಮಾತನಾಡಿದ್ದಾರೆ. ಈಗಾಗಲೇ ಮಲ್ಲಿಕಾರ್ಜುನ ಪತ್ನಿ ತೇಜಸ್ವಿನಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ. ದರ್ಶನ್ ರವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಕಡೆಯಿಂದ ನಮಗೇನು ಸಮಸ್ಯೆ ಆಗಿಲ್ಲ, ಅವರಿಂದ ನಾವು ಒಂದು ಹೊತ್ತಿನ ಊಟ ತಿಂದಿದ್ದೀವಿ, ಬದುಕನ್ನ ಕಟ್ಕೊಂಡಿದ್ದೇವೆ. ಜೊತೆಗೆ ಅವ್ರ ಮೇಲೆ ಕೇಳಿಬಂದಿರುವಂತಹ ಆರೋಪದ ಬಗ್ಗೆಯೂ ಕೂಡ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಯಜಮಾನರು ಆದಷ್ಟು ಬೇಗ ಹೊರಬರ್ತಾರೆ ಅಂತ ಕೂಡ ಹೇಳಿದ್ದಾರೆ. ಹಾಗೆಯೇ ತಮ್ಮ ಪತಿಯ ಒಂದು ನಿರೀಕ್ಷೆಯಲ್ಲೂ ಕೂಡ ಅವರಿದ್ದಾರೆ. ಪತಿಯು ಕೂಡ ಆದಷ್ಟು ಬೇಗ ಎಲ್ಲರ ಕಣ್ಮುಂದೆ ಬರಬೇಕು ಅನ್ನೋದು ತೇಜಸ್ವಿನಿಯವರ ಒಂದು ಆಸೆ ಕೂಡ. ಕುಟುಂಬದವರ ಜೊತೆಗೆ ಏನಾದರೂ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿ ಇದ್ರ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಅವರ ಸಹೋದರ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಪತ್ನಿ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ರವರ ಕಡೆಯಿಂದ ನಮಗೆ ಸಮಸ್ಯೆ ಆಗಿಲ್ಲ ಅಂತ ಹೇಳಿ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ಬೇಕು, ವಿಚಾರಣೆ ಮಾಡಬೇಕು. ಮಲ್ಲಿಕಾರ್ಜುನ್ ನಾಪತ್ತೆ ಆಗಿರೋದ್ರ ಹಿಂದೆ ದರ್ಶನ್ ಕೈವಾಡ ಇರಬಹುದು ಅಥವಾ ಅವ್ರನ್ನ ಏನಾದರೂ ಮಾಡಿರಬಹುದು ಅನ್ನೋ ಲೆವೆಲ್ಗೆ ಸಾಕಷ್ಟು ಮಂದಿ ಆರೋಪಗಳನ್ನ ಮಾಡ್ತಾ ಇದ್ರು. ಆ ಆರೋಪಗಳು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಇದು ದೊಡ್ಡ ಮಟ್ಟದಲ್ಲಿ ಮತ್ತೆ ಸುದ್ದಿ ಆಗೋದು ಬೇಡ, ಬೇರೆ ರೀತಿಯ ರೂಪವನ್ನ ಪಡ್ಕೊಳ್ಳೋದು ಬೇಡ ಅಂತ ಹೇಳಿ ಖುದ್ದು
ದರ್ಶನ್ರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅವರ ಪತ್ನಿ ತೇಜಸ್ವಿನಿ ಮತ್ತು ಅವರ ಸಹೋದರ ಸಂಕನಗೌಡರ್ ಇಬ್ಬರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಪಾಂಡ್ರೆ, ಏನ್ ಹೇಳಿದ್ದಾರೆ ಅಂತ ಮಲ್ಲಿಕಾರ್ಜುನ್ ಅವರ ಸಹೋದರ? ಹೌದು ಮಧುಶ್ರೀ, ಏನು ನಟ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆ ಪ್ರಕರಣ ಇತ್ತು. ಇವೆಲ್ಲ ಪ್ರಕರಣದ ಹಿಂದೆ ಏನು ನಟ ದರ್ಶನ್ ಅವರ ಕೈವಾಡು ಕೂಡ ಇರಬಹುದು ಅಂತ ಒಂದು ಶಂಕೆ ವ್ಯಕ್ತ ಆಯಿತು. ಹೀಗಾಗಿ ಸಾಕಷ್ಟು ರಾಜ್ಯದಲ್ಲಿ ಸದ್ದು ಕೂಡ ಮಾಡಿತ್ತು. ಆದ್ರೆ ಈ ಹಿನ್ನೆಲೆಯಲ್ಲಿ ಕೂಡ ಯಾಕೆಂದ್ರೆ ಮೂಲತಃ ಆ ಮಲ್ಲಿಕಾರ್ಜುನ ಗದಗ ಜಿಲ್ಲೆಯವರಾಗಿದ್ದರಿಂದ ಅವ್ರ ಕುಟುಂಬವು ಕೂಡ ಇದೇ ಗದಗ ಜಿಲ್ಲೆಯಲ್ಲಿದ್ದಾರೆ. ಹೀಗಾಗಿ ಆ ಒಂದು ಕುಟುಂಬವನ್ನು ಸಂಪರ್ಕ ಮಾಡಲಿಕ್ಕೆ ನಾವು ಕೂಡ ಪ್ರಯತ್ನ ಮಾಡಿದ್ವಿ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ಏನು ಮಾಧ್ಯಮಗಳ ಮುಂದೆ ಮಾತನಾಡಲಿಕ್ಕೆ ನಿರಾಕರಿಸಿದ್ರು, ಜೊತೆಗೆ ವಿಡಿಯೋ ಚಿತ್ರೀಕರಣಕ್ಕೂ ನಿರಾಕರಿಸಿದ್ರು. ಆದ್ರೆ ಅವರು ಹೇಳೋ ಪ್ರಕಾರ ನಮ್ಮ ಸಹೋದರಿ ಏನೂ ಆಗಿಲ್ಲ, ಎಲ್ಲೋ ಇದ್ದಾನೆ, ಅವನು ಒಳ್ಳೆಗೆ ಸುರಕ್ಷಿತವಾಗಿದ್ದಾನೆ, ಬದುಕಿದ್ದಾನೆ ಅಷ್ಟೇ ನಮ್ಗೆ ಗೊತ್ತು. ಆದ್ರೆ ಆತ ಎಲ್ಲಿದ್ದಾನೆ ಏನಿದ್ದಾನೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನೀವು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಮಾಹಿತಿ ಕೇಳಬೇಡಿ, ನಮ್ಮನ್ನು ಮಾತನಾಡ್ಸ್ಲಿಕ್ಕೆ ಹೋಗಬೇಡಿ, ಅವ್ರ ಬಗ್ಗೆ ನೀವು ಏನು ಕೇಳಕ್ ಹೋಗಬೇಡಿ ಅಂತೇಳಿ ಏನು ಮಲ್ಲಿಕಾರ್ಜುನ್ ಸಹೋದರ ಬಾಬು ಅವರು ಕೂಡ ನಮ್ಗೆ ಏನು TV9ಗೆ ಹೇಳಿದ್ದಾರೆ. ಜೊತೆಗೆ ಏನಪ್ಪಾ ಅಂತಂತಂದ್ರೆ ಆತ ಸುಮಾರು ಒಂದು 10 ವರ್ಷಗಳ ಹಿಂದೆ ನಮ್ಮ ಜೊತೆ ಜಗಳ ಆಡಿದ್ದ. ನಮ್ಗೆ ಅವನಿಗೆ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಆದ್ರೆ ಈ ಹಿಂದೆ ಏನು ಆತ ನಾಪತ್ತೆ ಆಗಿದ್ದ ಇವೆಲ್ಲ ಪ್ರಕರಣ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಮಾಧ್ಯಮಗಳಲ್ಲೇ ಕೂಡ ಆತ ಪತ್ರ ಬರೆದಿದ್ದ. ನಮ್ಮ ಮಾಧ್ಯಮ ಮೂಲಕನೇ ನಾವು ಪತ್ರ ನೋಡಿಕಿಸಿದ್ರೆ ಎಲ್ಲೂ ಇದ್ದಾನೆ, ಜೀವಂತಗಿದ್ದಾನೆ, ಚೆನ್ನಾಗಿದ್ದಾನೆ ಅಂತ ಅನ್ಕೊಂಡಿದ್ವಿ. ಈಗೂ ಕೂಡ ಹಾಗೆ ಅನ್ಕೊಂಡಿದೀವಿ. ಜೊತೆಗೆ ನಮ್ಮ ಜೊತೆ ಯಾವುದೇ ರೀತಿಯ ಸಂಪರ್ಕದಲ್ಲಿಲ್ಲ. ಆತನ ಪತ್ನಿ ಕೂಡ ಎಲ್ಲಿದ್ದಾಳೆ ಅಂತ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಅನ್ನೋ ಮಾತು ಈ ಒಂದು ಏನೋ ಅದ್ರ ಸಹೋದರ ಹೇಳಿದ್ದಾರೆ. ಆದ್ರೆ ಇವೆಲ್ಲ ನೋಡಿದ್ರು ಕೂಡ ಏನು ಮಲ್ಲಿಕಾರ್ಜುನ್ ಎಲ್ಲೇ ಒಂದು ಕಡೆ ಬದುಕಿದ್ದಾನೆ, ಕುಟುಂಬದವ್ರ ಜೊತೆ ಸಂಪರ್ಕದಲ್ಲಿ ಇರಬಹುದು ಅನ್ನೋ ಅನುಮಾನವೂ ಕೂಡ ಈಗ ಸಾಕಷ್ಟು ವ್ಯಕ್ತ ಆಗ್ತದೆ. ಹೀಗಾಗಿ ಏನು ಗದಗ ಪೊಲೀಸ್ ಏನು ಇಲಾಖೆ ಕೂಡ ಈತ ಯಾವುದೇ, ಯಾಕಂದ್ರೆ ಇಲ್ಲಿ ಗದಗ ಜಿಲ್ಲೆಯಲ್ಲಿ ಈತರ ಬಗ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ ಆಗಿಲ್ಲ. ಅಲ್ಲಿ ಬೆಂಗಳೂರಲ್ಲಿ ಆತ ಏನು ಫ್ರಾಡ್ ಮಾಡಿದ್ರೆ ಅವ್ರ ವಿರುದ್ಧ ದೂರ ಆಗಿದೆ. ಹೀಗಾಗಿ ನಾವು ಯಾವುದೇ ರೀತಿಯಿಂದ ನಾವು ತನಿಖೆ ಮಾಡಕ್ ಆಗಲ್ಲ, ಯಾರಾದ್ರೂ ದೂರು ಕೊಟ್ರೆ ಮಾತ್ರ ನಾವು ಮಾಡ್ಬೋದು ಅಂತ ಮಾಹಿತಿ ಕೂಡ ಇಲ್ಲಿ ಪೊಲೀಸ್ ಇಲಾಖೆ ಹೇಳಿದೆ. ಜೊತೆಗೆ ಯಾಕಂದ್ರೆ ಸುಮಾರು 4-5 ವರ್ಷಗಳಿಂದ ನಾಪತ್ತೆ ಆದ್ರೂ ಕೂಡ ಕುಟುಂಬದಿಂದ ಯಾವುದೇ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಇವರು ಕುಟುಂಬದವ್ರ ಮಾತನಾಡೋದು ನೋಡಿದ್ರೆ ಸಂಪರ್ಕದಲ್ಲಿ ಇರಬಹುದು, ಆತ ಎಲ್ಲೇ ಒಂದು ಕಡೆ ಜೀವಂತ ಇದ್ದಾನೆ ಅನ್ನೋ ಅನುಮಾನ ಕೂಡ ಈಗ ಕಾಡ್ತಾ ಇದೆ. ಧನ್ಯವಾದ ಸಂಜೀವ್ ಪಾಂಡ್ರೆ.